ನಮಸ್ಕಾರ ಎಲ್ರಿಗೂ. ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ಬಾಲ ಹನುಮಂತನ ಕಥೆಯನ್ನು ತಿಳ್ಕೊಳ್ಳೋಣ. ಹನುಮಂತ ಬಾಲಕನಾಗಿದ್ದಾಗ ಅವನ ಶಕ್ತಿಯ ಅರಿವು ಅವನಿಗೆ ಇರಲಿಲ್ಲ. ಅವನು ಚಿಕ್ಕವನಿದ್ದಾಗಲೇ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದ. ಒಮ್ಮೆ ಹನುಮಂತನು ಆಕಾಶದಲ್ಲಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಅದನ್ನು ಹಣ್ಣೆಂದು ತಿಳಿದು ಸೂರ್ಯನನ್ನು ತಿಂದುಬಿಡಲು ಹಾರಿ ಹೋದನು. ಹನುಮಂತನು ತನ್ನ ಬಲದಿಂದ ಸೂರ್ಯನ ಕಡೆಗೆ ಹಾರಿದಾಗ ಸೂರ್ಯದೇವರಾದ ಸೂರ್ಯನಾರಾಯಣನು ಭಯದಿಂದ ಕಂಡನು. ಆದರೆ ಹನುಮಂತನ ಯೋಗ ಮತ್ತು ಶಕ್ತಿ ಅವನನ್ನು ತಡೆಯಲು ಯಾರಿಗೂ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಇಂದ್ರನು ತನ್ನ ವಜ್ರಾಯುಧವನ್ನು ಬಳಸಿ ಹನುಮಂತನನ್ನು ತಡೆಯಲು ಪ್ರಯತ್ನಿಸಿದನು. ವಜ್ರಾಯುಧವು ಹನುಮಂತನ ತಲೆಯ ಮೇಲೆ ಬಿದ್ದು ಹನುಮಂತನು ಭೂಮಿಗೆ ಬಿದ್ದನು. ಈ ಘಟನೆಯ ನಂತರ ವಾಯುದೇವರಾದ ಪವನದೇವನು ಕೋಪಗೊಂಡು ವಿಶ್ವದ ಸಮಸ್ತ ಪ್ರಾಣವಾಯುವನ್ನು ತಡೆಹಿಡಿದನು. ಎಲ್ಲ ಜೀವಿಗಳು ಉಸಿರಾಟವಾಡಲು ತಡೆಯಿತು, ಆಕ್ರಂದಿಸುತ್ತಿದ್ದವು. ಇದರಿಂದ ಭಯಪಟ್ಟು ಎಲ್ಲ ದೇವತೆಗಳು ವಾಯುದೇವನ ಬಳಿಗೆ ಬಂದು ಹನುಮಂತನಿಗೆ ತನ್ನ ಜೀವಶಕ್ತಿಯನ್ನು ಮರಳಿ ನೀಡು ಎಂದು ಕೋರಿದರು. ದೇವತೆಗಳು ಹನುಮಂತನನ್ನು ಪುನಃ ಜೀವಿತಗೊಳಿಸಿದರು ಮತ್ತು ಅವನಿಗೆ ಅಮೋಘ ಶಕ್ತಿಗಳನ್ನು ನೀಡಿದರು. ಬ್ರಹ್ಮದೇವನು ಹನುಮಂತನಿಗೆ ಯಾವ ಶಸ್ತ್ರಾಸ್ತ್ರವೂ ಅವನಿಗೆ ತೊಂದರೆ ಕೊಡದಿರುವಂತಹ ಶಕ್ತಿಯನ್ನು ನೀಡಿದನು. ಇದರಿಂದ ಹನುಮಂತನು ವಿಶ್ವದಲ್ಲೇ ಶಕ್ತಿಶಾಲಿಯಾಗಿ ದೇವರಾಗಿ ಬೆಳೆದನು. ಶ್ರದ್ಧೆ, ಭಯ, ಭಕ್ತಿಗಳಿಂದ ಹನುಮಂತನನ್ನು ಯಾರು ಪೂಜಿಸುತ್ತಾರೋ ಹನುಮಂತನು ಸದಾ ಅವರಿಗೆ ಬೆಂಬಲವಾಗಿ ನಿಂತಿರುತ್ತಾನೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.